47ರಲ್ಲಿ ಸ್ವಾತಂತ್ರ್ಯ ಬಂದಾಗ ನಾನು ಕಳಲೆ ಸ್ಕೂಲ್ನಲ್ಲಿ ಓದ್ತಿದ್ದೆ. ಲೋಯರ್ ಸೆಕೆಂಡ್ರಿ ಅಂತ ಕರೀತಿದ್ರು, 8ನೇ ತರಗತಿ ಅದು. ಸರಿ, ನಮ್ಮ ಊರು ರಾಮ ಮಂದಿರದಲ್ಲಿ ಆ ದೇವಸ್ಥಾನ ಇದೆಯಲ್ಲ, ದೇವಸ್ಥಾನ ಸುತ್ತ ಅಗ್ರಹಾರ ಇದೆ. ಅಲ್ಲೊಂದು ರಾಮ ಮಂದಿರ ಇದೆ, ನಮ್ಮನೆ ಹತ್ತಿರದಲ್ಲೇ ಇದೆ ರಾಮ ಮಂದಿರ. ಆ ರಾಮ ಮಂದಿರದ ಅವತ್ತಿನ ದಿವಸ ಒಂದು ಸಮಾರಂಭ ಏರ್ಪಾಟ್ ಮಾಡಿದ್ರು, 1947. ಎಲ್ಲ ದೊಡ್ಡ ದೊಡ್ಡವರು ಏನೋ ಮಾತುಕತೆ ಏನೋ ಆಡ್ತಿದ್ರು. ನಾನು ಮಾತಾಡ್ತೇನೆ ಅಂದೆ. ಒಂದು ಪಾಂಪ್ಲೆಟ್ ಕೈಗೆ ಸಿಕ್ಕಿತ್ತು. ಆಗ ಸ್ವಾತಂತ್ರ್ಯದ ವಿಷಯವಾಗಿ ಒಂದು ಪಾಂಪ್ಲೆಟ್ ಹೊರಟಿಸಿ ಎಲ್ರಿಗೂ ಹಂಚಿದ್ರು. ಅದು ಓದಿದ್ದೆ. ಅಷ್ಟನ್ನೇ ನಾನು ಹೇಳಿದೆ. ಸರಿ, ಅಷ್ಟೊತ್ತು ಏನಾಗಿತ್ತು, ನಾನು ಹಳ್ಳಿ ಬಿಟ್ಟು ಮಂಡ್ಯಕ್ಕೆ ಬಂದು ಆಮೇಲೆ ಮೈಸೂರು ಹೋದೆ. ಆಮೇಲಿಂದ ವಾಪಸ್ ಕಳಲೆಗೆ ಹೋಗಿದ್ದೆ. ಅಲ್ಲೊಬ್ಬರು ನಂಜಣ್ಣಯ್ಯನವರು ಅಂತಿದ್ರು. ಅವರು ಶಾನ್ಭೋಗ್ರೆ, ಬೇರೆ ಊರಿಗೆ ಶಾನ್ಭೋಗ್ರು. ನಮ್ಮ ತಂದೆ ಕಸ್ಬಾ ಶಾನ್ಭೋಗ್ರು ಆಗಿದ್ದವರು. ಅವರು ಮಾತಾಡ್ತಾ, ಇದಕ್ಕೆ ನೋಡಿ ನಗರಕ್ಕೆ ಹೋಗಬೇಕು ಅನ್ನೋದು, ಇವನು ಹಳ್ಳಿಲೇ ಇದ್ದರೆ ಮಾತಾಡ್ತಿದ್ನಾ, ಹೋಗ್ಲಾಗೆ ಇವನು ಇವತ್ತು ಮಾತಾಡ್ದ ಅಂದರು. ಅದು ನನಗೆ ಚೆನ್ನಾಗಿ ನೆನಪಿದೆ. ಆಮೇಲಿಂದ ಜವಾಬ್ದಾರಿ ಸರ್ಕಾರದ ಹೋರಾಟ ಶುರುವಾಯಿತು. ಸ್ವಾತಂತ್ರ್ಯ ಹೋರಾಟ ಮಾಡಿದ್ದು ಈ ರಾಜ್ಯಗಳವರಲ್ಲ, ರಾಜ್ಯಗಳಲ್ಲಿ ರಾಜರಿದ್ರಲ್ಲ, ಅಲ್ಲ. ಸ್ವಾತಂತ್ರ್ಯ ಹೋರಾಟ ಆಗಿದ್ದು ಬ್ರಿಟಿಷ್ ಪ್ರಾಂತ್ಯಗಳಲ್ಲಿ ಮಾತ್ರ. 17 ಪ್ರಾಂತ್ಯಗಳಿದ್ವು. ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ ನಮ್ಮ ದೇಶದಲ್ಲಿ 2 ಭಾಗ ಆಗಿತ್ತು. ಒಂದು ಬ್ರಿಟಿಷ್ ಇಂಡಿಯಾ ಅಂತ, ಇನ್ನೊಂದು ದೇಶೀಯ ರಾಜ್ಯಗಳ ಇಂಡಿಯಾ ಅಂತ. ಇದನ್ನು ಎಲ್ಲಿ ಯಾರು ಹೇಳೋದೇ ಇಲ್ಲ, ಗೊತ್ತೇ ಇಲ್ಲ ಜನಗಳಿಗೆ. ಪುಸ್ತಕಗಳು ಓದ್ರೇ ಗೊತ್ತಾಗೋದು. ಬ್ರಿಟಿಷ್ ಇಂಡಿಯಾ ಅನ್ನೋದು 17 ಪ್ರಾಂತ್ಯಗಳಿದ್ವು. ಅಲ್ಲಿ ಬ್ರಿಟಿಷರು ನೇಮಕ ಮಾಡ್ತಕ್ಕಂಥ ಗವರ್ನರು ಅಥವಾ ಲೆಫ್ಟಿನೆಂಟ್ ಗವರ್ನರು ಅಥವಾ ಚೀಫ್ ಕಮಿಷನರ್ ಆಡಳಿತ, ನೇರವಾದ ಆಡಳಿತ. ಆ ವಿಸ್ತಾರಕ್ಕೆ ಅನುಗುಣವಾಗಿ ಇಲ್ಲ ವೈಸ್ರಾಯ್ ಇಲ್ಲ ಬೇರೆ ನೇಮಕ ಮಾಡೋರು, ಅವರು ವರ್ಗ ಆಗೋರು, ಹಾಗೆ. ಇನ್ನೊಂದು ದೇಶೀಯ ರಾಜ್ಯಗಳ ರಾಜರುಗಳು ಸುಮಾರು 565 ರಾಜ್ಯಗಳಿದ್ವು. ಚಿಕ್ಕದು ಪುಟ್ಟದು ದೊಡ್ಡದು. ಹೈದರಾಬಾದ್ ದೊಡ್ಡದು, ಎಲ್ಲಕ್ಕಿಂತ ದೊಡ್ಡದು ಹೈದರಾಬಾದು. ಅದಲ್ಲದೆ ಬೇಗ ಮೈಸೂರು, ಈಗ ಬೇಕಾದ ರಾಜ್ಯಗಳದ್ದು ಪುಟ್ಟ ರಾಜ್ಯಗಳು ಇದ್ವು. ಅಲ್ಲಿ ರಾಜರು ಇರ್ತಿದ್ರು. ಈ ರಾಜರು ಬ್ರಿಟಿಷ್ ಸಾರ್ವಭೌಮನಿಗೆ ಅಧೀನ. ಪ್ರತಿ ವರ್ಷ ಕಪ್ಪ ಒಪ್ಪಿಸ್ಬೇಕು. ಇವ್ರನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಒಬ್ಬ ರೆಸಿಡೆಂಟ್ ಅನ್ನೋನ್ನ ನೇಮಕ ಮಾಡ್ತಿದ್ರು. ಇಲ್ಲೂ ನಮ್ಮಲ್ಲೂ ಇದ್ದಿಲ್ಲ ರೆಸಿಡೆಂಟ್ಗಳು. ಕಬ್ಬನ್ನು ಒಬ್ಬ ರೆಸಿಡೆಂಟು ಕೇಳಿರ್ಬೇಕು ನೀವು. ಈ ರೆಸಿಡೆಂಟ್ಗಳನ್ನೆಲ್ಲ ಕಂಟ್ರೋಲ್ ಮಾಡಿ ಜುಟ್ಟು ಇಟ್ಕೊಂಡು ಕೂತಿರೋರು. ಅವ್ರು ಹೇಳ್ದಂಗೆ ಕೇಳಬೇಕು ರಾಜರುಗಳು. ಈ ರಾಜರುಗಳು ಈ ರಾಜತ್ವ ಬೇಡ, ಪ್ರಜಾಪ್ರಭುತ್ವ ಬೇಕು ಅನ್ನೋದು ಕೆಲವು ರಾಜ್ಯಗಳಲ್ಲಿ ನಡೀತು. ಕೆಲವು ರಾಜ್ಯಗಳಲ್ಲಿ ಮಾತ್ರ. ಮೈಸೂರು ನಡೀತು, ನೀವು ಕೇಳಿರ್ಬೋದು. ಯಾವುದು ವಿಧುರಾಶ್ವತ್ಥ ಮೈಸೂರು ನಡೀತು. ರಾಜಸ್ಥಾನದಲ್ಲಿ ಕೆಲವು ಕಡೆ ಪ್ರಜಾಮಂಡಲ್ ಅಂತ ಸ್ಥಾಪನೆ ಮಾಡ್ಕೊಂಡು ನಡೀತು. ಬಟ್ ಬಹುತೇಕ ಹಾಗೆ ನಡೆದಾಗ ಅವರು ಬ್ರಿಟಿಷ್ ಸೈನ್ಯ ಕಳಿಸೋರು ಬಡ್ದಾಕ್ಬಿಡೋರು. ಆಯ್ತು, ಮುಗಿದೋಗ್ತಿತ್ತು. ಸರಿ, ಸ್ವಾತಂತ್ರ್ಯ ಬೇಕು ಅಂತ ಹೋರಾಡಿದ್ದು ಈ 17 ಪ್ರಾಂತ್ಯಗಳಲ್ಲಿ ಮಾತ್ರ. ಈ ದೇಶೀಯ ರಾಜ್ಯಗಳು ಸ್ವಾತಂತ್ರ್ಯ ಬಂದಾಗ ಸ್ವತಂತ್ರವಾಗೋದು. 1947 ಇಂಡಿಯಾ ಆ್ಯಕ್ಟನ್ನು ಬ್ರಿಟಿಷ್ ಪಾರ್ಲಿಮೆಂಟ್ಲಿ ಪಾಸ್ ಮಾಡಿದ್ರಲ್ಲ. ಪಾಸ್ ಮಾಡಿದಾಗ ಅವ್ರೇನು ಹೇಳಿದ್ರು ಅಂತಂದರೆ, ಈ 17 ಪ್ರಾಂತ್ಯಗಳು ಸ್ವಾತಂತ್ರ್ಯ ಕೊಟ್ಟಿದ್ದೀವಿ, ಇವರು ಒಂದು ಒಕ್ಕೂಟ. ಈ 17 ಪ್ರಾಂತ್ಯಗಳು ಸೇರಿ ಒಂದು ಒಕ್ಕೂಟ. ಅಲ್ಲೇ 2 ಭಾಗ ಆಯಿತು. ಒಂದು ಪಾಕಿಸ್ತಾನ, ಇನ್ನೊಂದು ಭಾರತ ಡೊಮಿನಿಯನ್, ಪಾಕಿಸ್ತಾನ ಡೊಮಿನಿಯನ್ ಅಂತ 2 ಮಾಡಿದ್ರು. ಈ ರಾಜ್ಯಗಳು ಇತ್ತಲ್ಲ 565 ಚಿಲ್ಲರೆ, ಇವರೆಲ್ಲ ಸ್ವತಂತ್ರರು. ಇವರಿಷ್ಟ ಸ್ವತಂತ್ರವಾಗೇ ಬೇಕಾದ್ರೂ ಇರ್ಬೋದು, ಭಾರತಕ್ಕೆ ಬೇಕಾದ್ರೂ ಸೇರ್ಕೋಬೋದು, ಪಾಕಿಸ್ತಾನಕ್ಕೆ ಬೇಕಾದ್ರೂ ಸೇರ್ಕೋಬೋದು, ಅವರಿಷ್ಟ ಅಂತ ಅಂದ್ಬಿಟ್ರು. ಅದರಿಂದ ಏನಾಯಿತು, 565 ಛಿದ್ರಗಳಾಗೋಯ್ತು. ಅವನ್ನೆಲ್ಲ ಒಟ್ಟಿಗೆ ಸೇರಿಸೋ ಕೆಲಸನೇ ಪಟೇಲರು ಮಾಡಿದ್ದು. ಆಗೇನಾಯ್ತು, ಅನೇಕ ರಾಜರುಗಳು ಸ್ವತಂತ್ರವಾಗಿರ್ತೀವಿ ಅಂತ ಹೊರಟ್ಬಿಟ್ರು. ಹೊರಟಿದ್ದು ಇವರು ಟ್ರಾವಂಕೋರು. ಅದನ್ನು ನೋಡ್ದ, ಅವನು ದೊಡ್ಡ ಅನೌನ್ಸ್ ಮಾಡಿಬಿಟ್ರು. ರಾಜ ಅಲ್ಲ, ಅವನು ದಿವಾನ, TP ರಾಮಸ್ವಾಮಿ ಅಯ್ಯರ್ ಅಂತ ಕಾಣುತ್ತೆ. ಅದು ನೋಡ್ದ ಹೈದರಾಬಾದ್ ನಿಜಾಮ, ನಾನು ಸ್ವತಂತ್ರವಾಗಿರ್ತೀನಿ ಅಂದ. ಆಗ ಪಟೇಲರು
ಭಾಳ ಬುದ್ಧಿವಂತಿಕೆ ಉಪಯೋಗಿಸಿ ಅದು 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 ಬೇರೆ ಕತೆ ಬಿಡಿ, ಆಯ್ತಾ. ಹಾಗೆ ಮೈಸೂರಲ್ಲಿ ಏನಾಯಿತು, ಸ್ವಾತಂತ್ರ್ಯ ಬಂದ ಮೇಲೆ ಜವಾಬ್ದಾರಿ ಸರ್ಕಾರ ಬೇಕು ಅಂತ ಹೋರಾಟ ಶುರುವಾಯಿತು. ಕೆ ಸಿ ರೆಡ್ಡಿ ನಾಯಕತ್ವದಲ್ಲಿ ಶುರುವಾಯಿತು. ಆಗ ನಮ್ಮ ಅಣ್ಣನವರು, ನನ್ನ 3ನೇ ಅಣ್ಣನವರು ರಾಜಾರಾವ್ ಅಂತಿದ್ರು, ಅವರು ಅದರಲ್ಲಿ ಇಳಿದ್ರು. ನಮ್ಮ ಕಳಲೆಯಲ್ಲಿ ಒಂದು ಮೆರವಣಿಗೆ ಏರ್ಪಾಟ್ ಮಾಡಿದ್ರು. ಅವ್ರ ಮುಂದೆ ಅವರಿಂದ 3-4 ಜನ ಇದ್ವಿ ಅಷ್ಟೇ ಹುಡುಗರು, ಅದ್ರಲ್ಲಿ ನಾನು ಒಬ್ಬ. ಅದೊಂದೇ ನೆನಪಿರೋದು. ಸರಿ, ಅಗ್ರಹಾರದಲ್ಲಿ ಒಂದು ಮೆರವಣಿಗೆ ಬಂದ್ವಿ. ಸ್ಕೂಲ್ಗೆ ಹೋಗಲಿಲ್ಲ ಆವತ್ತು. ಆಮೇಲೆ ನಮ್ಮ ಅಣ್ಣ ಅರೆಸ್ಟ್ ಆಗಿ ಅವರು ಎಳ್ಕೊಂಡು ಹೋದರು. ಸ್ಕೂಲ್ಗೆ ಹೋದೆ. ಕರೆದ್ರು, ಕಳ್ಳ ಬಡವ, ನಿಮಗೆ ಸ್ವಾತಂತ್ರ್ಯ ಬೇಕಾ, ರಾಜ ಬೇಡವಾ, ತೆಗಿ ಕೈ ಅಂತ ಕೊಟ್ಟರು. ಏಟು ತಿಂದಿದ್ದು ಚೆನ್ನಾಗಿ ನೆನಪಿದೆ. ಆಮೇಲಿಂದ ಜವಾಬ್ದಾರಿ ಸರ್ಕಾರ ಕೊಟ್ಟರು, ಅದನ್ನೆಲ್ಲ ಬಿಡುಗಡೆ ಮಾಡಿದ್ರು. ನಮ್ಮ ಅಣ್ಣವರು ವಾಪಸ್ ಬಂದರು. ನಮ್ಮ ಮೇಷ್ಟ್ರಿಗೆ ಪುಕ್ಕ ಅವರಿಗೆ ಏನಂತಾರೋ, ಹೊಡೆದು ಬಿಟ್ಟಿದ್ರಲ್ಲ ಇವ್ರ ತಮ್ಮನ್ನ ಅಂತ. ನಮ್ಮನ್ನ ಹೋಗೇನು ಮಾಡಲಿಲ್ಲ. ಇದೊಂದು ಚೆನ್ನಾಗಿ ನನಗೆ ನಮ್ಮ 4ನೇ ಅಣ್ಣನವರು ಅಂತ ಹೇಳಿದ್ನಲ್ಲ, ಅವರು ಮೈಸೂರಿನಲ್ಲಿ ಭಾಷಣ ಆಗ್ತಿತ್ತಂತೆ. ನಿಂತ್ಕೊಂಡು ಇವರು ಹೋಗಿದ್ರು, ನಿಂತ್ಕೊಂಡು ಕೇಳ್ತಾ ಇದ್ರು. ಲಾಠಿ ಚಾರ್ಜ್ ಆರ್ಡರ್ ಮಾಡಿಬಿಟ್ಟಿದ್ದಾರೆ, ಗೊತ್ತಿಲ್ಲ. 1000 ಜನ ಸೇರಿದ್ದಾರೆ. ಹಿಂದ್ಗಡೆಯಿಂದ ಒಂದು ಬಿತ್ತಂತೆ ಏಟಿವರೆಗೆ. ಸರಿ, ಕಳಲೆಗೆ ಬಂದು 20 ದಿವಸ ಮಲಗಿದ್ರು ಆ ಏಟ್ಗೆ. ನಮ್ಮ ದೊಡ್ಡಣ್ಣನವರು ಹೋಗಿದ್ರು, ಜೈಲಿದ್ರು. ಒಂದು ಎಪಿಸೋಡ್ ನಾನು ಬುಕ್ಕಲ್ಲಿ ಬರ್ತಿದ್ದೀನಿ. ನಾನು ರಾಮಸ್ವಾಮಿ ಸರ್ಕಲ್ ಅಂತಿದೆ ಮೈಸೂರಿನಲ್ಲಿ, ಗೊತ್ತಾ? ಅಯ್ಯೋ, ಅವನು ಮಹಾರಾಜಾಸ್ ಹೈಸ್ಕೂಲು ಹುಡುಗ, ಸ್ಟೂಡೆಂಟು, ಹೈಸ್ಕೂಲ್ ಸ್ಟೂಡೆಂಟು. ಅವನು ಮೆರವಣಿಗೆ ಲೀಡರು, ಬಾಟ ಹಿಡ್ಕೊಂಡು ಅವನ ಮುಂದೆ ಅವನ ಹಿಂದೆ ಎಲ್ಲ ಬರ್ತಾಯಿದ್ರು. ಮೈಸೂರಿನಲ್ಲಿ 100 ಫೀಟ್ ರೋಡ್ ಅಂತಿದೆ, ಅದರ ಎಂಡನ್ನಲ್ಲಿ ಇದು ಒಂದು ಸರ್ಕಲ್ಲು, ಪೈಲ್ವೇಟ್ ಸರ್ಕಲ್ ಅಂತಿತ್ತು. ಅಲ್ಲಿಗೆ ಡೆಪ್ಟಿ ಕಮಿಷನರು ಬಂದರು ವಿತ್ ಪೊಲೀಸ್, ನಾಗರಾಜರಾವ್ ಅಂತ, ನಂಗೆ ಈಗಲೂ ನೆನಪಿದೆ. ಸ್ಟಾಪ್ ಅಂದರು. ಅವನು ಕೇಳಲಿಲ್ಲ. ಸ್ಟಾಪ್, ಅವ್ರು ಶೂಟು ಅಂದರು. ಕೇಳಲಿಲ್ಲ. ಬಾವಟ ಹಿಡ್ಕೊಂಡು ಘೋಷಣೆ ಮಾಡ್ಕೊಂಡು ಬಂದೇ ಬಿಟ್ಟ. ಶೂಟ್ ಮಾಡಿಬಿಟ್ರು, ಡೈರೆಕ್ಟ್ ಶೂಟ್, ಸತ್ತೋದ. ಅವ್ರನ್ನ ಕೇಳಿದೆ, ಅವ್ರ ಪುಸ್ತಕದಲ್ಲೂ ಇದೆ. ನಾ ಎಪಿಸೋಡ್ನ ಬರೆದಿದ್ದೆ, ನನ್ನ ಬುಕ್లో ಬರೆದಿದ್ದೆ ನಾನು. ಸೊ ಆ ಸರ್ಕಲ್ಗೆ ರಾಮಸ್ವಾಮಿ ಸರ್ಕಲ್ ಅಂತ ಇಟ್ಟಿದ್ದಾರೆ.